ನಮಸ್ಕಾರ ಭಕ್ತಾದಿಗಳೇ, ನಮ್ಮ ದೇಗುಲ ದರ್ಶನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ನಿಮ್ಮನ್ನು ಕರೆದೊಯ್ಯುತ್ತಿರುವುದು ಕರ್ನಾಟಕದ ಅತ್ಯಂತ ಪುರಾತನ ಮತ್ತು ಶಕ್ತಿಶಾಲಿ ದೇವಾಲಯಗಳಲ್ಲಿ ಒಂದಾದ ಕೋಲಾರಮ್ಮನ ಸನ್ನಿಧಿಗೆ. ಬಂಗಾರದ ಗಣಿಗಳ ನಾಡು ಎಂದೇ ಪ್ರಸಿದ್ಧವಾದ ಕೋಲಾರದಲ್ಲಿ ನೆಲೆ ನಿಂತು ಸಾವಿರಾರು ವರ್ಷಗಳಿಂದ ಭಕ್ತರನ್ನು ಕಾಯುತ್ತಿರುವ ಈ ಮಹಾತಾಯಿಯ ದರ್ಶನ ಪಡೆದರೆ ಎಂತಹ ಕಷ್ಟಗಳು ದೂರವಾಗುತ್ತವೆ ಎಂಬ ನಂಬಿಕೆ ಇದೆ. ಆದರೆ ಈ ದೇವಸ್ಥಾನ ಕೇವಲ ಭಕ್ತಿಯ ಕೇಂದ್ರ ಮಾತ್ರವಲ್ಲ, ಇಲ್ಲಿ ಅಡಗಿರುವ ರಹಸ್ಯಗಳು ನಿಮ್ಮನ್ನು ಬೆರಗುಗೊಳಿಸುತ್ತವೆ. ಇಲ್ಲಿ ದೇವಿಯನ್ನು ಕನ್ನಡಿಯ ಮೂಲಕವೇ ನೋಡಬೇಕು. ಇಲ್ಲಿ ಜೀವಂತ ಚೇಳುಗಳು ಓಡಾಡುತ್ತವೆ. ಇಂತಹ 10 ಹಲವು ವಿಸ್ಮಯಗಳ ಬಗ್ಗೆ ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಇತಿಹಾಸದ ಹಾದಿಯಲ್ಲಿ ಕೋಲಾರಮ್ಮ ದೇವಾಲಯವು ಸುಮಾರು 1200 ವರ್ಷಗಳಿಗಿಂತಲೂ ಹಳೆಯದಾದ ಇತಿಹಾಸವನ್ನು ಹೊಂದಿದೆ. ಮೊದಲು ಇಲ್ಲಿ ಗಂಗರ ಆಳ್ವಿಕೆ ಇತ್ತು. ಗಂಗರ ರಾಜಧಾನಿಯಾಗಿದ್ದ ಈ ನೆಲದಲ್ಲಿ ರಾಜ ಮಾಧವ ವರ್ಮನು ಈ ದೇಗುಲವನ್ನು ನಿರ್ಮಿಸಿದನು ಎಂದು ಇತಿಹಾಸ ಹೇಳುತ್ತದೆ. ನಂತರ 10ನೇ ಶತಮಾನದಲ್ಲಿ ದಕ್ಷಿಣ ಭಾರತದ ಶ್ರೇಷ್ಠ ದೊರೆ ರಾಜ ಚೋಳನು ಈ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದನು. ನೀವು ದೇವಸ್ಥಾನದ ಗೋಡೆಗಳ ಮೇಲೆ ಕಣ್ಣಾಡಿಸಿದರೆ ಸಾಕು, ಅಲ್ಲಿ ನೂರಾರು ವರ್ಷಗಳ ಹಿಂದಿನ ಕನ್ನಡ ಮತ್ತು ತಮಿಳು ಶಾಸನಗಳು ಕಂಡುಬರುತ್ತವೆ. ಯುದ್ಧಕ್ಕೆ ಹೋಗುವ ಮುನ್ನ ಪ್ರತಿಯೊಬ್ಬ ರಾಜನು ಇಲ್ಲಿಗೆ ಬಂದು ಕೋಲಾರಮ್ಮನ ಆಶೀರ್ವಾದ ಪಡೆಯುತ್ತಿದ್ದನಂತೆ. ಕೋಲಾರಮ್ಮನ ಮೇಲೆ ನಂಬಿಕೆ ಇಟ್ಟು ಯುದ್ಧಕ್ಕೆ ಹೋದ ಯಾವ ರಾಜನು ಎಂದೂ ಸೋಲನೆ ಕಂಡಿಲ್ಲವಂತೆ. ಪೌರಾಣಿಕ ರಹಸ್ಯ ಮತ್ತು ಪರಶುರಾಮರ ಸಂಬಂಧ. ಈ ಕ್ಷೇತ್ರದ ಪೌರಾಣಿಕ ಹಿನ್ನೆಲೆ ಬಹಳ ರೋಚಕವಾಗಿದೆ. ಇದನ್ನು ಪರಶುರಾಮ ಕ್ಷೇತ್ರ ಎಂದೂ ಕರೆಯಲಾಗುತ್ತದೆ. ಪುರಾಣಗಳ ಪ್ರಕಾರ ಪರಶುರಾಮರು ತಮ್ಮ ತಾಯಿಯ ಶಿರಚ್ಛೇದ ಮಾಡಿದ ಪಾಪದ ಶಾಪದಿಂದ ಮುಕ್ತಿ ಪಡೆಯಲು ಈ ದಂಡಕಾರಣ್ಯದಲ್ಲಿ ತಪಸ್ಸು ಮಾಡಿದರು. ಆಗ ಅವರು ಇಲ್ಲಿ ಶ್ರೀ ಕೋಲಾರಮ್ಮ ದೇವಿಯನ್ನು ಪ್ರತಿಷ್ಠಾಪಿಸಿದರು ಎಂದು ಹೇಳಲಾಗುತ್ತದೆ. ಮತ್ತೊಂದು ಕಥೆಯ ಪ್ರಕಾರ ಅಷ್ಟಭುಜಧಾರಿಣಿಯಾದ ಮಹಾತಾಯಿ ಕೋಲಾರಮ್ಮ ಇಲ್ಲಿ ಮಹಿಷಾಸುರನನ್ನು ಸಂಹಾರ ಮಾಡಿದ ನಂತರ ನೆಲೆ ನಿಂತಳು. ಆಕೆಯ ಉಗ್ರ ರೂಪವು ಎಷ್ಟೊಂದು ಶಕ್ತಿಶಾಲಿ ಎಂದರೆ ನೇರವಾಗಿ ಆ ದೇವಿಯನ್ನು ನೋಡಲು ಸಾಧ್ಯವಿಲ್ಲ. ದೇವಿಯನ್ನು ಕನ್ನಡಿಯಲ್ಲಿ ನೋಡುವುದೇಕೆ? ನೀವು ಗರ್ಭಗುಡಿಗೆ ಹೋದಾಗ ಒಂದು ವಿಶೇಷವನ್ನು ಗಮನಿಸುತ್ತೀರಿ. ಅಲ್ಲಿ ದೇವಿಯನ್ನು ನೇರವಾಗಿ ನೋಡಲು ಬಿಡುವುದಿಲ್ಲ. ಬದಲಾಗಿ ಒಂದು ಕನ್ನಡಿಯಲ್ಲಿ ದೇವಿಯ ಬಿಂಬವನ್ನು ತೋರಿಸಲಾಗುತ್ತದೆ. ಏಕೆಂದರೆ ದೇವಿಯು ಮಹಿಷಾಸುರ ಮರ್ದಿನಿಯ ರೂಪದಲ್ಲಿ ಅತ್ಯಂತ ಉಗ್ರಳಾಗಿದ್ದಾಳೆ. ಆಕೆಯ ತೇಜಸ್ಸನ್ನು ತಡೆದುಕೊಳ್ಳುವ ಶಕ್ತಿ ಮನುಷ್ಯರಿಗಿಲ್ಲ ಎಂಬ ನಂಬಿಕೆ ಇದೆ. ಹಾಗಾಗಿ ಭಕ್ತರ ರಕ್ಷಣೆಗಾಗಿ ಆದಿಶಂಕರಾಚಾರ್ಯರು ದೇವಿಯ ಎದುರಿಗೆ ದಕ್ಷಿಣಾಮೂರ್ತಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ದೇವಿಯ ದೃಷ್ಟಿ ಮೊದಲು ಈಶ್ವರನ ಮೇಲೆ ಬೀಳುವಂತೆ ಮಾಡಿ ದೇವಿಯನ್ನು ಶಾಂತಗೊಳಿಸಿದರು ಎಂದು ಹೇಳಲಾಗುತ್ತದೆ. ಚೇಳಮ್ಮ ಮತ್ತು ವಿಚಿತ್ರ ಹುಂಡಿಯ ರಹಸ್ಯ. ಈ ದೇವಾಲಯದ ಅತ್ಯಂತ ಕುತೂಹಲಕಾರಿ ವಿಷಯವೆಂದರೆ ಚೇಳಮ್ಮ ಅಥವಾ ವೃಶ್ಚಿಕ ದೇವತೆ. ಕೋಲಾರಮ್ಮನ ವಾಹನವೇ ಚೇಳು. ಹಿಂದೆ ಈ ಪ್ರದೇಶದಲ್ಲಿ ವಿಷಜಂತುಗಳ ಕಾಟ ಹೆಚ್ಚಾಗಿದ್ದಾಗ ದೇವಿಯು ಚೇಳಿನ ರೂಪ ತಳೆದು ಜನರ ಸಂಕಷ್ಟ ದೂರ ಮಾಡಿದ್ದಳಂತೆ. ಇಂದಿಗೂ ದೇವಸ್ಥಾನದ ಒಂದು ಭಾಗದಲ್ಲಿ ಒಂದು ಕುಂಡವಿದೆ. ಆ ಕುಂಡದಲ್ಲಿ ಸಾವಿರಾರು ಚೇಳುಗಳು ವಾಸವಾಗಿವೆ ಎಂದು ಹೇಳಲಾಗುತ್ತದೆ. ಹಿಂದೆ ಭಕ್ತರು ಇಲ್ಲಿ ನಾಣ್ಯಗಳನ್ನು ಹಾಕಿ ಕಿವಿಗೊಟ್ಟು ಕೇಳಿದರೆ ಚೇಳುಗಳು ಓಡಾಡುವ ಸದ್ದು ಕೇಳುತ್ತಿತ್ತಂತೆ. ಇಂದಿಗೂ ಚೇಳು ಕಚ್ಚಿದವರು ಇಲ್ಲಿಗೆ ಬಂದು ಪ್ರಾರ್ಥನೆ ಸಲ್ಲಿಸಿದರೆ ವಿಷ ಇಳಿಯುತ್ತದೆ ಎಂಬುದು ಭಕ್ತರ ಅಚಲ ನಂಬಿಕೆ. ಸಪ್ತ ಮಾತೃಕೆಯರು ಮತ್ತು ವಾಸ್ತುಶಿಲ್ಪ. ಇಲ್ಲಿ ಕೇವಲ ಕೋಲಾರಮ್ಮ ಮಾತ್ರವಲ್ಲ, ಸಪ್ತ ಮಾತೃಕೆಯರು ಅಂದರೆ ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವರಾಹಿ, ಇಂದ್ರಾಣಿ ಮತ್ತು ಚಾಮುಂಡೇಶ್ವರಿ ಕೂಡ ನೆಲೆಸಿದ್ದಾರೆ. ದೇವಸ್ಥಾನವು ದ್ರಾವಿಡ ಶೈಲಿಯಲ್ಲಿದ್ದು ಕಲ್ಲಿನ ಕೆತ್ತನೆಗಳು ನೋಡುಗರನ್ನು ಮಂತ್ರಮುಗ್ಧಗೊಳಿಸುತ್ತವೆ. ಗೋಡೆಯ ಮೇಲೆ ಕೃಷ್ಣ, ಪರಶುರಾಮ ಮತ್ತು ರಾಮನ ವಿಗ್ರಹಗಳನ್ನು ನೀವು ಕಾಣಬಹುದು. ಇದು ಕೇವಲ ಗುಡಿಯಲ್ಲ, ಇದು ನಮ್ಮ ಸಂಸ್ಕೃತಿಯ ಕಲಾಭಂಡಾರ. ಕೋಲಾರಮ್ಮ ದೇವಸ್ಥಾನದಲ್ಲಿ ಒಂದು ವಿಶೇಷ ಪ್ರಸಾದವಿದೆ. ಅದುವೇ ಮಂತ್ರಿಸಿದ ನಿಂಬೆಹಣ್ಣು. ಈ ನಿಂಬೆಹಣ್ಣನ್ನು ಮನೆಯಲ್ಲಿಟ್ಟರೆ ದುಷ್ಟ ಶಕ್ತಿಗಳು ಬರುವುದಿಲ್ಲ ಮತ್ತು ರೋಗಗಳು ವಾಸಿಯಾಗುತ್ತವೆ ಎಂಬ ನಂಬಿಕೆ ಇದೆ. ಇಲ್ಲಿ ರಾಹುಕಾಲ ಪೂಜೆ ಬಹಳ ವಿಶೇಷ. ಭಕ್ತರು ನಿಂಬೆಹಣ್ಣಿನ ದೀಪಗಳನ್ನು ಹಚ್ಚಿ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸುತ್ತಾರೆ. ಸಂತಾನ ಭಾಗ್ಯವಿಲ್ಲದವರು ಇಲ್ಲಿಗೆ ಬಂದು ಹರಕೆ ಹೊತ್ತರೆ ಖಂಡಿತವಾಗಿ ಫಲ ಸಿಗುತ್ತದೆ ಎಂಬುದು ನೂರಾರು ವರ್ಷಗಳ ಅನುಭವ. ಇಲ್ಲಿಗೆ ತಲುಪುವುದು ಹೇಗೆ? ಬೆಂಗಳೂರಿನಿಂದ ಕೇವಲ 70 ಕಿಲೋಮೀಟರ್ ದೂರದಲ್ಲಿರುವ ಕೋಲಾರಕ್ಕೆ ನೀವು ಸುಲಭವಾಗಿ ತಲುಪಬಹುದು. ಬೆಂಗಳೂರಿನ ಮೆಜೆಸ್ಟಿಕ್ ಅಥವಾ KR ಪುರಂನಿಂದ ಸಾಕಷ್ಟು ಬಸ್ಸುಗಳು ಲಭ್ಯವಿವೆ. ಕೋಲಾರ ಬಸ್ ನಿಲ್ದಾಣದಿಂದ ಕೇವಲ 1.5 ಕಿಲೋಮೀಟರ್ ದೂರದಲ್ಲಿದೆ ಈ ದೇವಾಲಯ. ದೇವಾಲಯವು ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12:30 ಮತ್ತು ಸಂಜೆ 5 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ತೆರೆದಿರುತ್ತದೆ. ಶುಕ್ರವಾರ ಮತ್ತು ಮಂಗಳವಾರದಂದು ಭಕ್ತರ ದಟ್ಟಣೆ ಹೆಚ್ಚಿರುತ್ತದೆ.
ಭಕ್ತಾದಿಗಳೇ, ಇಂತಹ ದೈವಿಕ ಶಕ್ತಿ ಹೊಂದಿರುವ ಕೋಲಾರಮ್ಮನ ದರ್ಶನವನ್ನು ಒಮ್ಮೆಯಾದರೂ ಪಡೆಯಿರಿ. ನಿಮ್ಮ ಕಷ್ಟಗಳು ದೂರವಾಗಿ ಮನಸ್ಸಿಗೆ ನೆಮ್ಮದಿ ಸಿಗುವುದು ಖಚಿತ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಹೆಚ್ಚಿನ ದೈವಿಕ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ತಾಯಿ ಕೋಲಾರಮ್ಮ ನಿಮ್ಮೆಲ್ಲರಿಗೂ ಒಳಿತನ್ನ ಮಾಡಲಿ. ಜೈ ಕೋಲಾರಮ್ಮ. ಧನ್ಯವಾದಗಳು.